ಎಲ್ಲರಿಗೂ ಇವತ್ತು ನನ್ನ ಅಮ್ಮ ಮಳುವೆ ಸುಕ್ಕ ಮಾಡೋದು ಹೇಗಂತ ಹೇಳಿಕೊಡ್ತಿದ್ದಾರೆ ನೋಡಿ. ಒಂದು ಸೇರು ಮಳುವೆಗೆ 8ರಿಂದ 10 ಮೆಣಸು, 3 ಚಮಚ ಕೊತ್ತಂಬರಿ, 1 ಚಮಚ ಮೆಣಸಿನಕಾಳು, ಅರ್ಧ ಚಮಚ ಮೆಂತೆ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ನಾವು ಹಾಕಿ ಫ್ರೈ ಮಾಡ್ಬೇಕು. ಫಸ್ಟ್ ಮೆಣಸು ಸ್ವಲ್ಪ ಫ್ರೈ ಮಾಡ್ಕೊಂಡು ಕಡೆಗೆ ಸಾಮಾನು ಹಾಕ್ಬೇಕು, ಇಲ್ಲಾಂದ್ರೆ ಜಾಸ್ತಿ ಕೈಟುತ್ತೆ. ಓಕೆ, ಪೌಡರ್ ಮಾಡಬೇಕು. ಮೆಣಸು ಫಸ್ಟಿಗೆ ಹಾಕುವ, ಕಡೆ ಸಾಮಾನೆಲ್ಲ ಹಾಕೋದು ಒಟ್ಟಿಗೆ. ಕಡೆ ಮತ್ತು ಬೆಳ್ಳುಳ್ಳಿ, ಅರಿಶಿನ ಪೌಡ್ರು, ಚಮಚ ಅರಿಶಿನ ಪೌಡ್ರು, ಇಷ್ಟು ಬೆಳ್ಳುಳ್ಳಿ ಹಾಕಬೇಕು. ಕಡೆಗೆ ಮಿಕ್ಸರ್ ಹಾಕಿ ಪೌಡರ್ ಮಾಡಬೇಕು. ಪೌಡರ್ ಆದ್ರೆ ಸಾಕು. ಕಡೆಗೆ ಕಾಯಿ ಹಾಕಿ ಒಂದು 2-3 ಸುತ್ತು ತಿರ್ಸುವ. ಒಂದು ಕಾಯೆಲ್ಲ ಅರ್ಧ ಪೀಸು ಹಾಕಬೇಕು. ಅದನ್ನ ಸ್ವಲ್ಪ ಪೌಡರ್ ಮಾಡುವ. ಸೇಮ್ ಮಿಕ್ಸರಿಗೆ ಹಾಕಿದ್ದೀವಿ ಕಾಯಿನ. ಪನ್ನೀರು ಇಷ್ಟು ಸಣ್ಣ ಆದ್ರೆ ಸಾಕು. ನಾವು ಇದು ಮಾಡೋಕ್ಕೋಸ್ಕರ ಒಂದು ಕಡಾಯಿ ಯೂಸ್ ಮಾಡ್ತಾ ಇದ್ದೀರಿ. ಕಡಾಯಿಗೆ ಫಸ್ಟು ಮೊಳೆ ಹಾಕಿದ್ದೀವಿ, ಎಣ್ಣೆ ಏನೂ ಹಾಕಿಲ್ಲ. ಅದಾದಮೇಲೆ ಈರುಳ್ಳಿ, 1 ಈರುಳ್ಳಿ, ಅರ್ಧ ಮಾವಿನಕಾಯಿ, ಹುಳಿ ಮಾವಿನಕಾಯಿ. ಹುಳಿ ಇದ್ದರೆ ಹುಳಿ ಹಾಕ್ಬೋದು, ಮಾವಿನಕಾಯಿ ಇದ್ದರೆ ಮಾವಿನಕಾಯಿ ಹಾಕ್ಬೋದು, ನಿಮ್ಮ ಇಷ್ಟ. ಈಗ ಮಾಡಿಟ್ಟಿರುವಂಥ ಮಸಾಲೆಯನ್ನು ಆ್ಯಡ್ ಮಾಡೋಣ. ಮಸಾಲೆಯನ್ನು ಆ್ಯಡ್ ಮಾಡಿ ಆಯಿತು. ಉಳಿದಿರುವಂಥ ಮಸಾಲೆಯನ್ನು ಮಿಕ್ಸರಲ್ಲಿ ಸ್ವಲ್ಪ ನೀರು ಹಾಕಿ ಕಡಾಯಿಗೆ ಹಾಕ್ಕೊಂಡಿದ್ದೀವಿ. ಮಿಕ್ಸ್ ಮಾಡಿ ಕೆಲವು ಅರ್ಧ ಗಂಟೆ ಬೇಯಿಸ್ಬೇಕು. ಮಗ್ಚುತ್ತಾ ಇರಬೇಕು, ಕೂಡ ಹಿಡಿತೀವಿ. ಸುಕ್ಕ ಮಾಡ್ತಲ್ಲ, ಉಪ್ಪು ಹಾಕ್ತೆ, ಟೇಸ್ಟ್ ಉಪ್ಪು. ಉಪ್ಪು ಐದು ನಿಮಿಷ ಬಿಟ್ಟು ಮಗ್ಚುತ್ತಾ ಇರಬೇಕು. ತಿರ್ಸ್ತಾ ಇರಬೇಕು, ಬುಡಕ್ಕಾಗುತ್ತೆ ಕೈಗೆ. ಇನ್ನೂ 1/4 ಗಂಟೆ ಬೇಕು. ಸಾಕು. ಇಷ್ಟ ಆದರೆ ಮಧ್ಯ ರೌಂಡ್ ಮಾಡಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕುಟ್ಟಿ ಸಣ್ಣ ಕುಟ್ಟಬೇಕು, ಇಲ್ಲಾಂದ್ರೆ ಟೇಸ್ಟ್ ಬರೋದಿಲ್ಲ. ಇಷ್ಟು ಸಣ್ಣ ಅದು ಸಾಕು. ಸ್ವಲ್ಪ ಎಣ್ಣೆ ಹಾಕುವ. ಕೊಕೊನಟ್ ಆಯಿಲ್. ಕೊಕೊನಟ್ ಆಯಿಲ್ ಕೈಗೆ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಬೆಳ್ಳುಳ್ಳಿ ಹಾಕು. ಮಧ್ಯ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹಿಂಗೆ ಒತ್ತಿ ಬಿಡಬೇಕು. ಸ್ವಲ್ಪ ಒಂದು 5 ನಿಮಿಷ ಮುಚ್ಚಿಡುವ. ಇಷ್ಟ ಆದರೆ ಸಾಕು. ಈಗ ಮುಚ್ಚು. ಪರಿಮಳ ಬಂದು ಬೆಳ್ಳುಳ್ಳಿ ವಾಸನೆ ಪರಿಮಳ ಬರ್ತಾ ಉಂಟು. ಮೊಳೆ ತಾಳು ರೆಡಿ. ಹೇಳಿ, ಕಮೆಂಟ್ ಮಾಡಿ.